ಏನ್ ಪರಿಹಾರ ಅವ್ರು ಕೊಡೋದು? ನಾವು ಕೊಟ್ಟು ಬೇಕಾದ್ರೆ ಸರ್ಕಾರಕ್ಕೆ ಪರಿಹಾರ ಯಾಕೆ ಬೇಕಾ? ಅವ್ರ ಪರಿಹಾರ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿದ್ದು ಭೂಮಿ. ಭೂಮಿ ಇಲ್ಲ, ನಾವು ಸಾಯ್ಬೇಕಾ ಅವ್ರು ಸಾಯ್ಬೇಕು ಅಷ್ಟೇ. ನಮಗೆ ಬೇಕಾಗಿರಲ್ಲ ಅಷ್ಟೇ. ಅವ್ನ ಮನೆಯಲ್ಲಿ ಕುತ್ಕೊಂಡು ಹಂಗಾದ್ರೆ ಅವ್ನ ಜಮೀನು ಬೇಕಾದ್ರೆ ಎಷ್ಟಿದೆ, ಅವ್ರು ಇಷ್ಟಿಲ್ಲ 100 ಎಕರೆ ಇದೆ, ಅದು ಬಿಟ್ಕೊಡ್ಲಿ. ನಾವ್ಯಾಕೆ? ನಾವು 10 ಎಕರೆ 1 ಎಕರೆ ನಮ್ಮ 10 ಎಕರೆ ಇರ್ಲಿ, ನಮ್ಮ ರೈತ ಜಮೀನು ಯಾಕೆ ನಿಮ್ಗೆ? ಪರೀಕ್ಷೆ ಮಾಡಿ ಅಂದ್ರೆ ಏರಿಯಲ್ ಸರ್ವೆ ಅಂತ, ಯಾವ್ದೋ ಹೆಲಿಕಾಪ್ಟರ್ ಅಲ್ಲ ಯಾವ್ದ್ರಲ್ಲ ಬಂದ್ರು ಒಂದ್ ನೋಡ್ಕೊಂಡ್ರು ಹೋದ್ರು, ಯಾವ್ದೋ ಒಂದು ವರದಿಯನ್ನು ಕೊಟ್ಬಿಟ್ರೆ ಇಲ್ಲ ಡ್ರೋನ್ ಹಾರಿಸ್ಬಿಡೋದು. ಡ್ರೋನ್ ಹಾರಿಸೋದು ಏರಿಯಲ್ ಸರ್ವೆ ಅನ್ನಲ್ಲ ಸ್ವಾಮಿ. ಗ್ರೌಂಡ್ ಇಳಿಬೇಕು, ಭೂಮಿ ತಾಯಿನ ಟಚ್ ಮಾಡ್ಬೇಕು, ಆಗ ಮಾತ್ರ ನಿಮ್ಗೆ ಸಮಸ್ಯೆ ಏನು ಅಂತ ಅರ್ಥ ಆಗುತ್ತೆ. ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇದರಲ್ಲಿ ಬಿಡದಿಯಲ್ಲಿ ನೀವು ಇದರಲ್ಲಿ ಮಾಡ್ಬೇಕು, ಏನೋ ನೀವು ಹೋರಾಟ ಮಾಡ್ಬೇಕು, ನಿಮ್ ಜಮೀನು ಬಿಡಲ್ಲ. ಇವ್ರ ಅಪ್ಪ ತಾತ ಇವ್ರ ತಾತ ನಮ್ಗೆ ಜಮೀನು ಕೊಟ್ಟಿದ್ರ. ಇವಂದು ನಮ್ಮ ಏರಿಯಾದಲ್ಲಿ 60-70-600-700 ಎಕರೆ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ವಿಶೇಷವಾದಂತ ವಿಚಾರದ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರತಿಯೊಬ್ಬರು ಗಮನಿಸಲೇಬೇಕಾಗಿರುವಂತ ವಿಡಿಯೋ, ವಿಶೇಷವಾಗಿ ರೈತರ ಮಕ್ಕಳು ಗಮನಿಸಲೇಬೇಕಾಗಿರುವಂತ ವಿಡಿಯೋ. ಬಂಧುಗಳೇ, ಒಂದು ಕಡೆಯಿಂದ ಸರ್ಕಾರ ಹೇಳುತ್ತೆ ಕೃಷಿ ಮಾಡಿ ಯುವಕರು ಹಳ್ಳಿಗೆ ವಾಪಸ್ ಹೋಗಿ ಕೃಷಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅಂತ ಹೇಳಿ. ಆದ್ರೆ ಮತ್ತೊಂದು ಕಡೆಯಿಂದ ಅದೇ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಸಮೃದ್ಧಿವಾಗಿ ಕೃಷಿಯನ್ನ ಮಾಡ್ತಿರುವಂತ ರೈತರಿಂದಲೂ ಕೂಡ ಜಮೀನನ್ನ ಕಿತ್ಕೊಳ್ಳಕ್ಕೆ ಶುರು ಮಾಡ್ಕೊಂಡಿದೆ. ಕೃಷಿ ಭೂಮಿ ಎಲ್ಲವನ್ನೂ ಕೂಡ ಇಂಡಸ್ಟ್ರಿ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಮಣ್ಣು ಮಸಿ ಎನ್ನುವಂತ ಹೆಸರಲ್ಲಿ ಎಲ್ಲವನ್ನೂ ಕೂಡ ರೈತರಿಂದ ಒತ್ತಾಯಪೂರ್ವಕವಾಗಿ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲಿ ಜನ ಕೃಷಿ ಮಾಡಬೇಡ, ಅಭಿವೃದ್ಧಿ ಅಂದ್ರೆ ಯಾವುದು? ಇವರು ಅಭಿವೃದ್ಧಿ ವ್ಯಾಖ್ಯಾನವನ್ನ ಬೇರೆನೆ ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಜನರ ಬದುಕನ್ನ ಹಾಳು ಮಾಡಿ ಇನ್ನೊಂದೇನೋ ದೊಡ್ಡ ಬಿಲ್ಡಿಂಗ್ ಕಟ್ತೀವಿ, ಕಾರ್ಖಾನೆ ಮಾಡ್ತೀವಿ, ಅದು ಅಭಿವೃದ್ಧಿ ಅನ್ಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂದಿನ ಎಪಿಸೋಡ್ನಲ್ಲಿ ನಾನು ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಗೆ ಸಂಬಂಧಪಟ್ಟ ಹಾಗೆ, ಇಲ್ಲಿನ ಕೆರೆಗಳ ಪೊಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ನಾನು ಸುದ್ದಿಯನ್ನ ಮಾಡಿದ್ದೆ. ಆ ಪೊಲ್ಯೂಷನ್ಗೂ ಇದಕ್ಕೂ ಲಿಂಕ್ ಇದೆ, ಅದು ಹೇಗೆ ಅಂತ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಂಧುಗಳೇ, ಇತ್ತೀಚೆಗೆ ಸರ್ಕಾರ ಒಂದು ಪ್ಲಾನ್ ಮಾಡಿದೆ. ಬೆಂಗಳೂರಿನ ಸುತ್ತಮುತ್ತ ಒಂದು 4 ಸಿಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಅದರಲ್ಲಿ ಒಂದು ಸ್ವಿಫ್ಟ್ ಸಿಟಿ ಅಂತ ಹೇಳಿ. ಅಲ್ಲವ್ರು ಕೈಗಾರಿಕೆ ಮಾಡ್ತಾರಂತೆ, ಇನ್ನೇನೋ ಮಾಡ್ತಾರಂತೆ, ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಮಾಡ್ತಾರಂತೆ. ಬೆಂಗಳೂರಿನ ಮೇಲಿನ ಹೊರೆಯನ್ನ ತಪ್ಪಿಸೋದಿಕ್ಕೆ ಇಲ್ಲೇನೋ ಮಾಡ್ತಾ ಇದ್ದಾರಂತೆ. ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಸರ್ಜಾಪುರ ಹೋಬಳಿ ಭಾಗದಲ್ಲಿ ಹೆಚ್ಚು ಕಡಿಮೆ 2,500 ಅಂದ್ರೆ 2,500 ಎಕರೆ ಜಮೀನನ್ನ ಕಿತ್ಕೊಳ್ಳೋದಿಕ್ಕೆ ಹೊರಟಿದೆ. ನಾನು ಯಾವ ಪದ ಬಳಸ್ತಾ ಇದ್ದೀನಿ ಹೇಳಿ? ಕಿತ್ಕೊಳ್ಳೋದಿಕ್ಕೆ, ಒತ್ತಾಯ ಪೂರ್ವಕವಾಗಿ ರೈತರಿಂದ ಕಿತ್ಕೊಳ್ಳೋದಿಕ್ಕೆ ಹೊರಟಿದೆ. ಸರ್ಕಾರ ಏನ್ ಹೇಳ್ತಾ ಇದೆ, ಈ ಜಮೀನೆಲ್ಲವೂ ಕೂಡ ಬಂಜರು ಭೂಮಿ, ಅಲ್ಲಿ ರೈತರು ಏನನ್ನು ಬೆಳೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಹೈಕೋರ್ಟ್ ನಲ್ಲೂ ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟು ಅದೇ ಸುಳ್ಳನ್ನ ಹೇಳಿದ್ದಾರೆ. ನಾವಿವತ್ತು ರಿಯಾಲಿಟಿ ಚೆಕ್ ಅನ್ನ ಮಾಡೋದಕ್ಕೆ ಬಂದಿದ್ದೇವೆ, ನಿಜವಾಗ್ಲೂ ಇದು ಬಂಜರು ಭೂಮಿಯಾ ಅಂತ ಹೇಳಿ. ನೀವೆಲ್ಲರೂ ಕೂಡ ಒಮ್ಮೆ ಕಣ್ಬಿಟ್ಟು ನೋಡಿ. ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ಯಾರು ಶಾಸಕರಿದ್ದೀರಿ, ಸಂಸದರಿದ್ದೀರಿ, ನಿಜವಾಗ್ಲೂ ನಿಮಗೆ ಕಣ್ಣು ಇತ್ತು ಅಂತಾದ್ರೆ ಆ ಕಣ್ಣನ್ನ ಅಗಲಿಸಿ ನೀವು ನೋಡಿ, ಇದು ಬಂಜರು ಭೂಮಿಯಾ ಅಂತ ಹೇಳಿ. ಈ ಬಿರು ಬೇಸಿಗೆಯಲ್ಲೂ ಕೂಡ ಎಷ್ಟು ಸಮೃದ್ಧವಾಗಿ ಹೂವನ್ನ ಬೆಳೆದಿದ್ದಾರೆ. ಬರೀ ಇದೊಂದೇ ಅಲ್ಲ, ನಾನು ನಿಮಗೆ ಬೇರೆ ಬೇರೆ ಜಮೀನು ತೋರಿಸ್ತಾ ಹೋಗ್ತೀನಿ. ನಿಮಗಿಲ್ಲಿ ಹೂ ಬೆಳೀತಾರೆ, ಹಣ್ಣು ಬೆಳೀತಾರೆ, ತರಕಾರಿ ಬೆಳೀತಾರೆ, ಕುರಿ ಸಾಕಾಣಿಕೆ ಮಾಡ್ತಾರೆ, ಹಂದಿ ಸಾಕಾಣಿಕೆ ಮಾಡ್ತಾರೆ. ರೇಷ್ಮೆಗಂತೂ ಇದು ವಿಪರೀತ ಪ್ರಸಿದ್ಧಿ ಪಡೆದಿರುವಂತಹ ಪ್ರದೇಶ ಇದು. ಈಗ ಸರ್ಕಾರ ಹೇಳ್ತಾ ಇದೆ ಇದು ಬಂಜರು ಭೂಮಿ, ನಾವು ಕಿತ್ಕೊಳ್ತೀವಿ ಅಂತ ಹೇಳಿ ಇಲ್ಲಿ ರೈತರಿಗೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಪರಿಹಾರ ಕೊಡ್ತೀವಿ ಅಂತ. ರೈತರು ಹೇಳ್ತಿದ್ದಾರೆ, ನಿಮ್ಮ ಪರಿಹಾರ ಯಾರಿಗೆ ಬೇಕು ಸ್ವಾಮಿ? ನೀವು ಕೊಡೋ ಬಿಡಿಗಾಸು 4 ದಿನ ಖರ್ಚಾಗಿ ಹೋಗುತ್ತೆ, ನಾವು ಸ್ವಾಭಿಮಾನದ ಬದುಕನ್ನ ಸಾಗಿಸ್ತೀವಿ ಅಂತ ಹೇಳಿ. ಆದ್ರೆ ನಮ್ಮ ಸರ್ಕಾರ, ನಮ್ಮ ದರಿದ್ರ ಸರ್ಕಾರ ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ. ಇವತ್ತು ರೈತರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ, ದೊಡ್ಡ ಮಟ್ಟಿಗೆ ಹೋರಾಟವನ್ನು ಆರಂಭಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಜಮೀನನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಬಂಧುಗಳೇ, ನಾನು ನಿಮಗೆ ಇನ್ನೊಂದು ಮಾಫಿಯಾ ಅಥವಾ ದಂಧೆ ಬಗ್ಗೆ ಒಂದು ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡಿ ನಾನು ಅದಾದ ಬಳಿಕ ರೈತರ ಹತ್ರ ಬರ್ತೀನಿ. ಏನ್ ಮಾಡ್ತಾರೆ ಗೊತ್ತೇ ಇವರು? ಯಾವುದೋ ಒಂದು ಕೈಗಾರಿಕೆಗೆ ಜಮೀನು ಬೇಕು ಅಂತ ಇಟ್ಕೊಳ್ಳಿ. ಮೊದಲು ಇವ್ರು ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ, ಆ ಜಮೀನಿಗೆ ಹೋಗುವಂತ ನೀರನ್ನ ಪೊಲ್ಯೂಟ್ ಮಾಡಿಬಿಡ್ತಾರೆ, ಕಂಪ್ಲೀಟ್ ಪೊಲ್ಯೂಷನ್ ಮಾಡ್ಬಿಡೋದು, ಮಾಲಿನ್ಯ. ನಾನು ಹಿಂದಿನ ಎಪಿಸೋಡ್ನಲ್ಲಿ ನಿಮಗೆ ತೋರಿಸಿದ್ನಲ್ಲ, ಇಲ್ಲೂ ಕೂಡ ಹಾಗೆ ಆಗಿದೆ. ಸುತ್ತಮುತ್ತ ಇರುವಂಥ ಎಲ್ಲ ಕೆರೆಗಳಿಗೂ ಕೂಡ ಕೈಗಾರಿಕೆಯ ತ್ಯಾಜ್ಯ ರಾಸಾಯನಿಕವನ್ನು ಬಿಡ್ತಾ ಇದ್ದಾರೆ. ಆ ನೀರು ಏನಾಗ್ಬಿಡುತ್ತೆ ಅಂದ್ರೆ ಕೃಷಿ ಜಮೀನಿನ ಮೇಲೆ ಹರಿಸ್ಬಿಡೋದು, ಕೃಷಿ ಜಮೀನಿನ ಮೇಲೆ. ಹಾಗೆ ಏನು ಮಾಡ್ಬಿಡ್ತಾರೆ ರೈತರು, ಕೃಷಿ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಆಗಿಬಿಡ್ತಾರೆ. ಅದಾದ ಬಳಿಕ ಇವ್ರು ಏನು ಮಾಡ್ತಾರೆ, ಆ ಕೃಷಿ ಜಮೀನನ್ನ ಇಂಡಸ್ಟ್ರಿ ಹೆಸರಲ್ಲಿ ಕಿತ್ಕೊಂಡು ಬಿಡೋದು. ಇಂಡಸ್ಟ್ರಿ ಹೆಸರಲ್ಲಿ ಕಿತ್ಕೊಂಡು ನಿಜವಾಗ್ಲೂ ಕೈಗಾರಿಕೆಯನ್ನ ಮಾಡ್ತಾರಾ? ಇಲ್ಲ. ತುಂಬಾ ಕಡೆಗಳಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಅದ್ರಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಕೋಟಿ ಕೋಟಿ ದುಡ್ಡು ಮಾಡಿ ಎಲ್ಲಿ ಇಡ್ತಾರೋ ಗೊತ್ತಿಲ್ಲ. ರೈತರ ಹೊಟ್ಟೆ ಉರಿಸಿ ಏನ್ ಮಾಡೋದಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಆ ಕಾರಣಕ್ಕೆ ಇವತ್ತು ರೈತರು ಒಗ್ಗಟ್ಟಾಗಿದ್ದಾರೆ. ನಾನು ಒಬ್ಬೊಬ್ಬರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೊಬ್ರು ಹಿರಿಯರಿದ್ದಾರೆ, ನಾನು ಅವರಿಂದನೇ ಶುರು ಮಾಡ್ತೀನಿ. ನೀವೇನು ಕೃಷಿ ಮಾಡ್ತಾ ಇದ್ದೀರಿ, ಈಗ ಏನ್ ಹೇಳ್ತೀರಿ? ಹೂವು, ರಾಗಿ, ಭತ್ತ ಎಲ್ಲ ಬೆಳಿಬೇಕಾಗುತ್ತೆ ಸರ್. ಮೊದಲಿನಿಂದ ಸುಮಾರು 80 ವರ್ಷಗಳು 100 ವರ್ಷಗಳಿಂದ ಕೃಷಿನೇ ಇದು. ಇವತ್ತು ಬಂದಿದ್ದಾರೆ, ಅವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ರು ನಾವು ತ್ಯಾಗ ಮಾಡ್ತಾನೆ ಇದ್ದೀವಿ. ಅದರ ವಿವರಣೆ ಇದಕ್ಕೂ
ಬತ್ತೀವಂತ 4-5 ಸಾರಿ ಇದು ಟೈಮ್ ಕೊಟ್ಟು ಕಳ್ಕೊಂಡಿದ್ದಾರೆ. ಬಿಡೋಕೆ ಸಾಧ್ಯವಾಗಲ್ಲ. ಏನೇ ಮಾಡಿ ಜಮೀನು ಬಿಡೋಕೆ ಆಗಲ್ಲ. ರೈತರ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಅದು ದಯವಿಟ್ಟು ಸರ್ಕಾರಕ್ಕೆ ಗಮನ ಇರಬೇಕು. ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಬಂದು ನೋಡಲಿ. ಸಿದ್ದರಾಮಯ್ಯನೇ ಆಗ್ಬೋದು, ಇಲ್ಲ ಇದು ಶಿವಕುಮಾರ ಆಗ್ಬೋದು. ಬಂದು ಈಚೆ ಬಂದು ನೋಡಲಿ. ಅವನು ಗುಡ್ಡೆ ಹಾಕೊಂಡ್ಬಿಟ್ಟು ಎಲ್ಲರನ್ನು ಸಾಯಿಸ್ಬಿಟ್ಟು ಗುಡ್ಡೆ ಹಾಕೊಳ್ಳೋದಕ್ಕೆ ಇದು ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ ಬಂಧುಗಳೇ, ನಾನು ಇದು ಮಾತ್ರ ಅಲ್ಲ, ನಿಮಗೆ ಇದು ಎಕ್ಸಾಂಪಲ್, ಇದೊಂದು ತೋಟ ಇದೆಯಲ್ಲ, ಬರೀ ಉದಾಹರಣೆ ಅಷ್ಟೇ. ನಾನು ನಿಮ್ಗೆ ಹಂತವಾಗಿ ಒಂದು 4-5 ಊರು ಸುತ್ತೀನಿ, ನಿಮಗೆ ಗ್ರೌಂಡ್ ರಿಯಾಲಿಟಿ ತೋರಿಸ್ತೀನಿ. ಏನೇನು ಕೃಷಿ ಜಮೀನು ಮಾಡ್ತಾ ಅಂದರೆ ಜಮೀನು ಹೇಗಿದೆ ಏನು ಎತ್ತ ಅಂತ ಹೇಳಿ. ಬರೀ ಎಕ್ಸಾಂಪಲ್ ಅಷ್ಟೇ. ನೀವೆಲ್ಲ ಒಂದು ಕಡೆ ಮಾತ್ರ ಕೃಷಿ ಮಾಡಿದ್ದಾರೆ ಅಂತ ಅನ್ಕೊಳ್ಬೇಡಿ. ಹಾಗೆ ಯಾವುದೇ ಒಂದು ಭೂಮಿಯನ್ನು ಕಿತ್ಕೊಳ್ತಾರೆ ಅಂದಾಗ ಒಂದು ಸೈಂಟಿಫಿಕ್ ಆಗಿರುವಂಥ ಸ್ಟಡಿ ಇರಬೇಕಾಗತ್ತೆ. ನಿಜವಾಗ್ಲೂ ಅದು ಬಂಜರು ಭೂಮಿ, ಕೃಷಿಗೆ ಯೋಗ್ಯವಾದಂಥ ಭೂಮಿ ಅಲ್ಲ ಅಂತಂದ್ರೆ ಕಿತ್ಕೊಳ್ಳಿ, ಯಾರು ಬೇಡ ಅನ್ನಲ್ಲ. ಆದರೆ ಬಂಗಾರದಂಥ ಬೆಳೆ ಬೆಳೆಯುವಂಥ ಜಾಗವನ್ನು ನೀವು ಸರಿಯಾದ ರೀತಿಯಲ್ಲಿ ಯಾವ ಸಮೀಕ್ಷೆ ಮಾಡದೆ ಏನು ಮಾಡದೆ ಮಾಡಿದ್ರೆ ಹೆಂಗೆ? ಯಾರು ಅಧಿಕಾರಿಗಳಿದ್ರೆ ದಯವಿಟ್ಟು ಭೂಮಿಗೆ ಬನ್ನಿ ಸ್ವಾಮಿ. ಯಾವುದೋ AC ರೂಮಲ್ಲಿ ಕುತ್ಕೊಂಡು ನೀವು ಯಾವುದೋ ವರದಿ ಕೊಡೋದಲ್ಲ. ಭೂಮಿಗೆ ಬನ್ನಿ, ಓಡಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ನಮ್ಮ ಸಮಸ್ಯೆನೇ ಅದು. ಯಾರು ಓಡಾಡಲ್ಲ. ಯಾವುದೋ AC ರೂಮಲ್ಲಿ ಕುತ್ಕೊಳ್ಳೋದಿಲ್ಲ, ಸಮೀಕ್ಷೆ ಮಾಡಿ ಅಂದರೆ ಏರಿಯಲ್ ಸರ್ವೆ ಅಂತೆ. ಯಾವುದೋ ಹೆಲಿಕಾಪ್ಟ್ರಲ್ಲ ಯಾವುದ್ರೊಳಗೆ ಬಂದರು, ಒಂದು ನೋಡ್ಕೊಂಡ್ರು ಹೋದ್ರು, ಯಾವುದೋ ಒಂದು ವರದಿಯನ್ನು ಕೊಟ್ಬಿಟ್ರೆ ಇಲ್ಲ ಡ್ರೋನ್ ಹಾರಿಸ್ಬಿಡೋದು. ಡ್ರೋನ್ ಹಾರಿಸೋದು ಏರಿಯಲ್ ಸರ್ವೆ ಅನ್ನಲ್ಲ ಸ್ವಾಮಿ. ಗ್ರೌಂಡಿಗೆ ಇಳಿಬೇಕು, ಭೂಮಿ ತಾಯಿನ ಟಚ್ ಮಾಡ್ಬೇಕು, ಆಗ ಮಾತ್ರ ನಿಮಗೆ ಸಮಸ್ಯೆ ಏನು ಅಂತ ಅರ್ಥ ಆಗುತ್ತೆ. ಸರ್ ನಿಮ್ಗೆ ಏನು ಸಮಸ್ಯೆ ಆಗ್ತದೆ? ನೀವೇನು ಕೃಷಿ ಮಾಡ್ತಿದ್ದೀರಿ? ನಾವು ಕೊಡಿ ಸರ್, ನಮ್ಮ ತಾತ ಮುತ್ತಾತರ ಕಾಲದಿಂದ ಈ ಜಮೀನು ನಂಬ್ಕೊಂಡು ಕೃಷಿ ಮಾಡ್ತಾ ಇರೋದು. ನಮ್ಮದು ದೊಡ್ಡ ಫ್ಯಾಮಿಲಿ, 15-20 ಜನ ಇದನ್ನ ಕೃಷಿ ನಂಬ್ಕೊಂಡು ಆ ಕಾಲದಿಂದ ಜೀವನ ಮಾಡ್ಕೊಂತಾರೆ. ಈ ಭೂಮಿ ಕಿತ್ಕೊಂಡ್ರೆ ನಾವು ಮಕ್ಕಳಿಗೆ, ನಮ್ಮ 15 ಮಕ್ಕಳು ಮೊಮ್ಮಕ್ಕಳು 15-20 ಜನ ಅವ್ರಿಗೆ ಇಶಾ ಕೊಟ್ಟು ನಾವು ಸಾಯೋದ? ಏನು ಪ್ರಾಣ ಬಿಟ್ಟರು ನಾವು ಭೂಮಿ ಕೊಡಲ್ಲ. ಸಿದ್ದರಾಮಯ್ಯ ಆಗಲಿ, ಅವ್ರು DK ಶಿವಕುಮಾರ್ಲಿ ಭೂಮಿ ಬಿಡಲ್ಲ. ಯಾವ ಕಾರಣಕ್ಕೂ ಇವ್ರು ನಮ್ಮ ಜಮೀನು ಕಿತ್ಕೊಂಡು ರೈತರದು ಬೇರೆ ದೇಶ ಮಾರ್ಕೊಡಕ್ಕೆ ಇವರು. ಇದನ್ನು ನಂಬ್ಕೊಂಡು ನಾವು ಜೀವನ ಮಾಡೋದು ಹೆಂಗೆ? ಎಲ್ಲ ಹೆಂಗೆ ಸ್ವಾಮಿ ನೀವೇ ಹೇಳಿ. ನಾವು ಎಲ್ಲ ಪ್ರಾಣ ಪಕ್ಕನವರಿಗೆ ವಿಷ ಕೊಟ್ಟು ಪ್ರಾಣ ತಗೋಬೇಕು ಇಲ್ಲ ಹೆಂಗೆ? ಪ್ರಾಣ ಬಿಟ್ಟರೆ ಭೂಮಿ ಬಿಡಲ್ಲ. ಇದೇ ಜೈ ಬಿಡಲ್ಲ. ಪ್ರಾಣ ಬಿಡಲ್ಲ ಸ್ವಲ್ಪ. ಇದೇ ಸತ್ಯ ಇದು. ಏನು ಹೇಳ್ತೀರಿ ಸರ್, ಇದು KDB ಒಂದು ಸಂಸ್ಥೆ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಬಿಟ್ಟಿದೆ. ನಮ್ಮ ತಾತ ನಾನು ಅದು ನಿಮ್ಗೆ ಕೇಳ್ತೀನಿ. ಅದಕ್ಕೆ ಮುಂಚೆ ಇನ್ನೊಂದು ವಿಚಾರ ನಿಮ್ಮ ಇದು ಮಾಡಿ. ನಂಗಲ್ಲಿ ಒಬ್ರು ಗ್ರಾಮಸ್ಥರು ಹೇಳ್ತಿದ್ರು, ಯಾವ್ದು ಸೂರ್ಯ ಸಿಟಿ 1000 ಎಕರೆ ಮೊದಲೇ ಕಿತ್ಕೊಬಿಟ್ಟಿದ್ದಾರೆ ಅಂತ. ಸೂರ್ಯ ಸಿಟಿ ಕಿತ್ಕೊಂಡ್ರು, ಚಂದಾಪುರ ಕಿತ್ಕೊಂಡ್ರು, ಆದಗನಹಳ್ಳಿ ಕಿತ್ಕೊಂಡ್ರು. ಈಗ ಇದರಲ್ಲಿ ಅಲ್ಲಿ ಇಂಗ್ಲವಾಡಿ ಅಂತ ಕಿತ್ಕೊಂಡು 4 KHB ಮಾಡಿದ್ದಾರೆ. ಅದರಲ್ಲಿ 10% ಏನು ಮಾಡಲಿಲ್ಲ, ಹಂಗೆ ಬಿದ್ದಿದೆ. ಅದೇ ಇನ್ನೂ ಫಿಲ್ ಆಗಿಲ್ಲ. ನಮ್ಮ KDB ಪ್ಲಸ್ ನಮ್ಮ ಸರ್ಕಾರ ರಿಯಲ್ ಎಸ್ಟೇಟ್ ಮಾಫಿಯಾಗಿ ಇಳಿದಿದೆ ಸರ್. ಈಗ ಎಷ್ಟೇ ಬಾಧೆ ಬಂದರೂ ಕೂಡ ನಮ್ಮ ಜಮೀನು ನಾವು ಬಿಡಕ್ಕೆ ತಯಾರಿಲ್ಲ. ನಾವು ಹೋಗ್ಬೇಕಿದ್ರೆ ಅವ್ರು ಹೋಗ್ಬೇಕು. ಇದು ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಅಜ್ಜ ಎಲ್ಲ ನಾವು ಈ ಜಮೀನು ಉಳ್ಸ್ಕೊಂಡ್ ಬಂದಿದ್ದೀವಿ. ಈಗ ಇವ್ರು ಕೊಡೋ 3 ಕಾಸಿಗೆ ನಾವು ನಮ್ಮ ಮಕ್ಕಳು ನಾವೇನು ಮಾಡಬೇಕು? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಲ್ಲ ಪರಿಶೀಲನೆ ಮಾಡಿ ಸ್ವಲ್ಪ ಇದನ್ನ ಬಗ್ಗೆ ಒಂದು ಕ್ರಮ ತೆಗೆದುಕೊಳ್ಬೇಕು. ಇಲ್ಲಿದ್ರೆ ರೈತರು, ನೀವು ನಮ್ಮ ರೈತರ ಸರ್ಕಾರ ಯಾವ್ದು ಬಂತು ಸ್ವಾಮಿ? ರೈತರ ಸರ್ಕಾರ ಎಲ್ಲಿ ಬಂತು? ರೈತ ಸರ್ಕಾರ ರೈತರ ಮೇಲೆ ಯಾವಾಗೂ ನೀವು ದಬ್ಬಾಳಿಕೆನೆ. ಮೊನ್ನೆ DK ಶಿವಕುಮಾರ್ ಹೇಳ್ತಾರೆ, ಇದರಲ್ಲಿ ಬಿಡದಿಯಲ್ಲಿ ನೀವು ಇದರಲ್ಲಿ ಮಾಡ್ಬೇಕು, ಏನೋ ನೀವು ಹೋರಾಟ ಮಾಡಬೇಕು, ನಿಮ್ಮ ಜಮೀನು ಬಿಡಲ್ಲ ಅಂತಾರೆ. ಇವ್ರ ಅಪ್ಪ ತಾತ ಇವ್ರ ತಾತ ನಮ್ಗೆ ಜಮೀನು ಕೊಟ್ಟಿದ್ರ? ಈ ಒಂದು ನಮ್ಮ ಏರಿಯಾದಲ್ಲಿ 60-70-600-700 ಎಕರೆ ಇದೆ. ಹೇಳಿದಾಗ ನೆನಪಾಯ್ತು. ಹೌದು, DK ಶಿವಕುಮಾರ್ ಯಾರಿಗೂ ಹೇಳ್ತಾ ಇದ್ರು, ನೀನ್ ಜಾಸ್ತಿ ಮಾತಾಡಬೇಡ. ಹೌದು, ಮಾತಾಡ್ದೇನೆ ಅವ್ರ ಇದು ಮಾಡಿದೀವ ನಾವು. ನಮ್ಮ ತಾತ ನಮ್ಮ ಮುತ್ತಾತ ಮಾಡಿರೋ ಜಮೀನು ನಾವು ಉಳ್ಸ್ಕೊಂಡೆ ನಾವು ಹೋರಾಟ ಮಾಡ್ತಾ ಇದೀವಿ ಸ್ವಾಮಿ. ನಿಮ್ಮ ಜಮೀನಿಗೆ ನಾವೇನು ಬಂದಿಲ್ಲ, ನಿಮ್ಮಂತ ರಿಯಲ್ ಎಸ್ಟೇಟ್ ನಾವು ಹೋಗಿಲ್ಲ. ನಮ್ಮ ಜಮೀನು ನಮ್ಮ ಮುತ್ತಾತ ಮಾಡಿದ ಜಮೀನಿಗೆ ನಾವು ಉಳ್ಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾಡ್ಬೇಕು ನೀವು ಅಂದ್ರೆ DK ಶಿವಕುಮಾರ್ ಅವರ ತಂದೆ ಮಾಡಿದ ಜಮೀನು ಕಿತ್ಕೊಳಕ್ ಬಂದ್ರೆ ಹಿಂಗೆ ಬಿಟ್ಬಿಡ್ತಾರ? ಬಿಡೋದಿಲ್ಲ ಸರ್. ಎಲ್ಲಿ ಬಿಡ್ತಾರೆ ಅವರು? ಅವ್ರದ್ದು ರಾಜಕೀಯ ಸರ್. ಅವ್ರು ಏನಾದ್ರು ರಿಯಲ್ ಎಸ್ಟೇಟ್ ಮಾಡಬೇಕು. ಇನ್ನು 2 ವರ್ಷ ಇರುತ್ತೆ, ದುಡ್ಡು ಮಾಡ್ಬೇಕು ಅವ್ರು ಅಷ್ಟೇ. ದುಡ್ಡು ಮಾಡ್ಬೇಕು ಅಷ್ಟೇ. ಅವ್ರದ್ದು ಇನ್ನೇನು ಇಲ್ಲ. ಅವ್ರು ಯಾವ ಸಿಟಿನೂ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಏನಾದ್ರು ಜಮೀನು ರೈತರ ಜಮೀನು ಕಬಳಿಸ್ಬೇಕು, ಇಷ್ಟೇ ಸರ್ ಅವ್ರದ್ದು. ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಇದು. ಇವಾಗ ಒಂದ್ ಕಡೆ MB ಪಾಟೀಲ್ ಅವರು ರೈತರ ಮಿತ್ರ, ರೈತರ ಭಗೀರಥ ಅಂತ ಕರ್ಸ್ಕೊಳ್ತಾ ಇದ್ದಾರೆ. ರೈತರ ಭಗೀರಥ ಅಂತ ಎಲ್ಲಿಂದನೋ ನೀರು ತಂದ್ಬಿಟ್ಟು ರೈತರಿಗೆ ಸ್ವಲ್ಪ ಸೇವೆ ಮಾಡಿ ಇದು ಮಾಡಿಬಿಟ್ಟು ಕೋಟಿ ವೃಕ್ಷಗಳ ಸರದಾರ ಅಂತ ಕರ್ಸ್ಕೊಳ್ತಾ ಇದ್ದಾರೆ. ಇವಾಗ ನೋಡಿ ಸರ್, ಸುತ್ತಮುತ್ತ ನೋಡಿ ಸರ್, ಎಷ್ಟು ವೃಕ್ಷಗಳಿದೆ, ಎಷ್ಟು ಮರಗಳಿವೆ. ಇಲ್ಲಿ ಲಕ್ಷ ವೃಕ್ಷಗಳೆಲ್ಲ ನಾಶ ಮಾಡಿಬಿಡೋದು. ಇಲ್ಲಿ ರೈತರ ಕೆರೆಗಳು, ಭೂಮಿಗಳೆಲ್ಲ ಕಿತ್ಕೊಂಡ್ಬಿಡೋದು, ಸರ್ವನಾಶ ಮಾಡಿಬಿಡೋದು ರೈತರನ್ನೆಲ್ಲ. ಇನ್ನೊಂದು ಕಡೆ ರೈತರ ಮಿತ್ರ. ಇವಾಗ ಅದನ್ನೇ ಫೇಸ್ಬುಕ್ಕಲ್ಲಿ ಹಾಕೊಂಡು ಡೈಲಿ ಇದು ಮಾಡ್ಕೊಳ್ತಾ ಇದ್ದಾರೆ, ಹೊಗಳ್ಸ್ಕೊಳ್ತಾ ಇದ್ದಾರೆ. ಹೌದು, ಜನಕ್ಕೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಲಿ ಆ ಕಾರಣಕ್ಕೆ. ಅಂದ್ರೆ ಇಲ್ಲಿ ಎಷ್ಟು ಭಾಗ ಕೃಷಿ ಅಂದ್ರೆ ಏನೇನು ಕೃಷಿ ಮಾಡ್ತಾರೆ ಇಲ್ಲಿ ಸರ್? ಇಲ್ಲಿ ನೋಡಿ ಸರ್, ಇವಾಗ ಗ್ರೀನ್ ಹೌಸ್ ಇದೆ, ಜರ್ಬರ ಬೆಳೀತಾರೆ, ಕಾರ್ನಿಷನ್ ಬೆಳೀತಾರೆ, ಗ್ರೀನ್ ಹೌಸ್ ಅಲ್ಲಿ ಕ್ಯಾಪ್ಸಿಕಮ್ ಬೆಳೀತಾರೆ, ಟೊಮೊಟೊ ಬೆಳೀತಾರೆ, ಎಲ್ಲ ತರಕಾರಿಗಳು ಎಲ್ಲ ಬೆಳೆಗಳು ಬೆಳಿಬೋದು. ಯಾಕಂದ್ರೆ ಪರಿಸರ
ಪರಿಸರ ಮೀರಿ ಬದುಕಬೇಕಂದ್ರೆ ರೈತರು ಗ್ರೀನ್ ಹೌಸ್ ಇಂದೆಲ್ಲ ಬೆಳಿಬೇಕು, ಇಲ್ಲಾಂದ್ರೆ ಆಹಾರ ಸಿಗೋದಿಲ್ಲ. ಅದರಿಂದ ಇವಾಗ ಸದ್ಯಕ್ಕೆ ಇವಾಗ ತಕ್ಷಣ ಪರಿಸ್ಥಿತಿ ಯಾವ ರೀತಿ ಅಂದರೆ ಸಿಕ್ಕಾಪಟ್ಟೆ ರೋಗಗಳು ಔಟ್ಸೈಡು ಕಂಟ್ರೋಲ್ ಮಾಡೋಕೆ ಆಗೋದಿಲ್ಲ, ಪೆಸ್ಟಿಸೈಡ್ ಸಿಕ್ಕಾಪಟ್ಟೆ ಹೊಡಬೇಕು. ಅದರಿಂದ ಗ್ರೀನ್ ಹೌಸ್ಗಳಂತ ಹಾಕ್ಕೊಂಡು ಆ ಸರ್ಕಾರನೇ ಸಬ್ಸಿಡಿಗಳು ಕೊಟ್ಟು ರೈತರಿಗೆ ತುಂಬ ಇದು ಮಾಡಿ ಹಾಕ್ಸಿದ್ದಾರೆ. ಸಬ್ಸಿಡಿ ಹಿರಿಯರಿದ್ದಾರೆ, ಅವರು ಮಾತಾಡಿ ಆಮೇಲೆ ನೆರಳಿಗೆ ಹೋಗ್ಲಿ. ಆ ಕಾರಣಕ್ಕಾಗಿ ಎಷ್ಟು ಸಂಕಟ ಆಗತ್ತೆ ನಿಮಗೆ? ನಾನು ಬೇರೆ ಎಲ್ಲ ವಿಚಾರ ಅವ್ರ ಹತ್ರ ಮಾತಾಡಿಸ್ತೀನಿ. ನನಗೆ ಈಗ ವಯಸ್ಸು 75 ವರ್ಷ ಆಗಿದೆ. 75 ವರ್ಷದಿಂದ ನಾವು ಬರೀ ಕೃಷಿಯಲ್ಲೇ ಬದುಕಿರೋದು. ಇವತ್ತು ಕೃಷಿನೇ, ನಾಳೆನೂ ಕೃಷಿನೇ. ನಮಗೆ ಇದನ್ನ ಬಿಟ್ರೆ ಬೇರೆ ಯಾವುದು ಇಲ್ಲ. ಇವರು ಬಂದು ಸರ್ಕಾರ ನಾವು ಕಿತ್ಕೊಂತೀವಿ ಇವ್ರ ಅಪ್ಪನ ಆಸ್ತಿನ ಕಿತ್ಕೊಳ್ಳೋದಿಕ್ಕೆ ನಾವೆಲ್ಲೋಗ್ಬೇಕು ಕಿತ್ಕೊಂಡು? ನಮ್ಗೆ ಹಳ್ಳಿನೇ ಬೇರೆ ಶಿಫ್ಟ್ ಮಾಡಿಬಿಡೋದಕ್ಕೆ ಇವರು. ನಾವು ಹಳ್ಳಿಯಲ್ಲಿ ಯಾಗಿರೋದು? ಪರಿಹಾರ ಕೊಡ್ತೀವಿ ಅಂತಾರಲ್ಲ, ಏನ್ ಪರಿಹಾರ ಅವ್ನು ಕೊಡೋದು? ನಾವು ಕೊಡ್ತೀವಿ ಬೇಕಾದ್ರೆ ಸರ್ಕಾರಕ್ಕೆ ಪರಿಹಾರ. ಯಾತಕ್ಕೆ ಬೇಕಾ ಅವ್ರ ಪರಿಹಾರ? ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿದ್ದು ಭೂಮಿ ಇಲ್ಲ, ನಾವು ಸಾಯ್ಬೇಕು, ಅವ್ರು ಸಾಯ್ಬೇಕು ಅಷ್ಟೇ. ನಮಗೆ ಬೇಕಾಗಿರೋದು ಅಷ್ಟೇ. ಅವ್ನ ಮನೆಯಲ್ಲಿ ಕುಂತ್ಕೊಂಡು ಹಂಗಾದ್ರೆ ಅವ್ನ ಜಮೀನು ಬೇಕಾದಷ್ಟಿದೆ. ಅವ್ರ ಮಿನಿಸ್ಟ್ರಿಗಳಿದೆಲ್ಲ 100 ಎಕರೆ ಇದೆ, ಅದು ಬಿಟ್ಕೊಡ್ಲಿ. ನಾವ್ಯಾಕೆ? ನಾವು 10 ಎಕರೆ 1 ಎಕರೆ ನಾವು 10 ಎಕರೆ ಇರಲಿ, ನಮ್ಮ ರೈತರ ಜಮೀನು ಯಾಕೆ ನಿಮಗೆ? 100 ಕೋಟಿ ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಈ ಆನೇಕಲ್ ತಾಲೂಕಲ್ಲಿ ಎಲ್ಲ ಮಿನಿಸ್ಟ್ರಿಗಳು. ಇದು ನಾವ್ಯಾಕೆ ರೈತರು ಯಾಕೆ ಬಿಟ್ಕೊಡ್ಬೇಕು? ಇವ್ರ ಜಮೀನು ಬೇದಾಸಿದ್ದಾರೆ. ಈಗ ಸೂರ್ಯ ಸಿಟಿ ಅಂತ ಮಾಡಿದ್ದಾರೆ, ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಅದನ್ನ ಮಾಡಲಿ, ಅದು ಸರ್ಕಾರ ಕೈಗಾರಿಕೆ ಅಂತ ಮಾಡಲಿ. ಸಿಟಿ ಮಾಡಿಬಿಟ್ಟು ಏನೂ ಇಲ್ಲ, ಇದುವರೆಗೂ ಒಂದು ಮನೇನೂ ಇಲ್ಲ, ಯಾವುದೂ ಇಲ್ಲ, ಬರೀ ಬಿಟ್ಕೊಂಡಿದ್ದಾರೆ. ಇನ್ನು ಇವಾಗ ಉದ್ಧಾರ ಮಾಡೋದಕ್ಕೆ ಬಂದಿದ್ದಾರೆ. ಒಂದು ಸಣ್ಣ ರಸ್ತೆಗೂ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅವ್ರ ಜಮೀನು ಬಿಡಲ್ಲ, ಜಮೀನು ಬಿಡಲ್ಲ. ಬರೀ ನಮ್ಮ ಹಳ್ಳಿಗಾಡಿನಲ್ಲಿ ಇವ್ರು ಇಷ್ಟ ಹೇಳ್ತಾರಲ್ಲ, ಒಂದು ರೋಡ್ ನ್ಯಾಯವಾಗಿಲ್ಲ. ಇನ್ನು ಸಿಟಿ ಮಾಡೋದು ಎಲ್ಲಿ ಸರ್ ಬಂತು? ಒಂದು ರೋಡು, ಒಂದು ಸೈಕಲ್ ಬರಲ್ಲ, ಒಂದು ಗಾಡಿ ಬರೋಕ್ಕಾಗಲ್ಲ. ಆ ರೀತಿ ಮಾಡಿಕ್ಕವ್ರೆ ಇವ್ರ ಸರ್ಕಾರ ಬಂದ ಮೇಲೆ. ಇನ್ನೇನು ಸರ್ ಇವ್ರು ಉದ್ಧಾರ ಮಾಡೋದು? ರೈತರಿಗೇನು ಭಿಕ್ಷೆನ ಅವರು ಕೊಡೋದು? ನಾವು ಭಿಕ್ಷೆನೂ ಬೇಡ, ಅವ್ನು ಭಿಕ್ಷೆನೂ ಬೇಡ, ಯಾವುದು ಬೇಡ. ನಮ್ಗೆ ಭೂಮಿ ಕೊಟ್ಟರೆ ಒಂದು ಸಾಕು. ಸರ್ ಹೇಳ್ತಾ ಇದ್ರಿ. ಅದೇ ಸರ್, ಇವಾಗ ಎಲ್ಲ ನೀವೇ ನೋಡ್ತಾ ಇದ್ರ, ಹೂವಿನ ಎಲ್ಲ ಬೆಳೆಗಳು, ತರಕಾರಿ ಎಲ್ಲ ಬೆಳೆಗಳು ಬೆಳೀತಾ ಇದ್ದಾರೆ ರೈತರು. ದಯವಿಟ್ಟು ಸಿದ್ದರಾಮಯ್ಯನವರು ಬಸವಣ್ಣನ ಅನುಯಾಯಿಗಳು. ಮತ್ತೆ ಎಂ ಬಿ ಪಾಟೀಲ್ ಪ್ರತಿನಿತ್ಯ ಫೇಸ್ಬುಕ್ ಅಲ್ಲಿ ಬರ್ತಾ ಇರೋದೆ ಎಂ ಬಿ ಪಾಟೀಲ್ ಇದೆ ಬಸವಣ್ಣನ ಅನುಯಾಯಿ ಅಂತ ಹಾಕೊಂಡು, ಸಿದ್ದೇಶ್ವರ ಸ್ವಾಮಿಗಳ ಅನುಯಾಯಿಗಳು ಅಂತ ಹಾಕೊಳ್ತಾರೆ. ಅದರಿಂದ ದಯವಿಟ್ಟು ಎಂ ಬಿ ಪಾಟೀಲ್ ಅವರಲ್ಲಿ ಸಿದ್ದರಾಮಯ್ಯ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಇವಾಗ ನೀವು ಬಸವಣ್ಣನ ನಿಜವಾದ ಅನುಯಾಯಿಗಳಾಗಿದ್ರೆ, ಬಸವಣ್ಣನ ಫಾಲೋವರ್ಸ್ ಆಗಿದ್ರೆ 2535 ಎಕರೆಗೆ ಏನು ರೈತರು 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಸತತವಾಗಿ 2 ವರ್ಷದಿಂದ ಹೋರಾಟ, 200 ಸುಮಾರು ಒಂದು ಹತ್ರ 1 ವರ್ಷ ಆಯ್ತಾ ಬಂತು. 1 ವರ್ಷ ಆಗುತ್ತೆ. ಇನ್ನೊಂದು 50-60 ದಿನ ಹೋದ್ರೆ ಇದು ಅನಿರ್ದಿಷ್ಟಾವಧಿ ಧರಣಿಗೆ, ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿಗೆ. ದಯವಿಟ್ಟು ನೀವು ಎದೆ ತಟ್ಕೊಂಡು ಹೇಳ್ತೀರಾ ಬಸವಣ್ಣನ ಅನುಯಾಯಿಗಳಂತ. ನಿಮ್ಗೆ ಏನಾದರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಸ್ವಲ್ಪ ಆನೇಕಲ್ ತಾಲೂಕು ರೈತರು ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ. ಬಸವಣ್ಣನವರು ರೈತರಿದ್ರೆ ದೇಶ ಅಂತ ಹೇಳಿದರು. ಒಂದು ಮಾತು ಹೇಳಿದ್ರು ಬಸವಣ್ಣನ, ಗುಡಿ ಗುಂಡಾರಗಳನ್ನು ಸುತ್ತುವ ಮನುಷ್ಯ ಯಾವತ್ತು ರೈತರ ಕಾಲಿಗೆ ಬಿದ್ದು ನಮಸ್ಕರಿಸ್ತಾನೋ ಆವಾಗ ದೇಶ ಉದ್ಧಾರ ಆಗುತ್ತೆ ಅಂತ. ನೀವೇನು ಮಾಡ್ತಾ ಇದ್ದೀರಾ? ಇವತ್ತು ರೈತರ ಹತ್ರ ಜಮೀನುಗಳೆಲ್ಲ ಕಿತ್ಕೊಂಡು ಎಲ್ಲ ಸರ್ವನಾಶ ಮಾಡ್ತಾ ಇದ್ದೀರಾ. ಸರ್ವನಾಶಕ್ಕೆ ಬುನಾದಿ ಇದು. ಸರ್, ಈಗ ಇನ್ನೊಂದು ಅಂದ್ರೆ, ಈಗ ಇಲ್ಲಿ ಒಂದು ಅರ್ಥ ಆಗ್ಲೇನೋ ಕಾರಣಕ್ಕಾಗಿ ಈ ಹೂವೆಲ್ಲ ಎಲ್ಲಿವರೆಗೆ ಹೋಗುತ್ತಿದ್ದು ಸರ್? ಇದು ಲೈಕ್ ಇಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ ಬೆಳೆಯೋ ಹೂವು ನಿಮಗೆ ಚೆನ್ನೈ, ಹೈದರಾಬಾದು, ಕೇರಳ, ಬಂದು ಡೆಲ್ಲಿ ಎಲ್ಲದಕ್ಕೂ ನೀವು ಏನೇ ಫಂಕ್ಷನ್ ನೋಡ್ರು ಹೋಗೋದು ಇಲ್ಲಿಂದಾನೆ. ನೀವು ಮದುವೆಗಳ ಫಂಕ್ಷನ್ಗಾಗಲಿ ಏನಾಗಲಿ ಈ ಓಪನ್ ಫೀಲ್ಡಲ್ಲಿ ನಡೆಯೋದು, ಪಾಲಿ ಹೌಸ್ಗಳಲ್ಲಿ ಬೆಳೆಯೋದು. ನೀವು ವ್ಯಾಲೆಂಟೈನ್ಸ್ ಡೇಗೆ ಅರ್ಧಕ್ಕರ್ಧ ರೋಸುಗಳು ಹೋಗೋದು ಇಲ್ಲಿಂದಾನೆ. ಆ ರೈತ ಏನು ತಿಂಗ್ಳಿಗೆ 5 ಲಕ್ಷ 10 ಲಕ್ಷ ದುಡಿತಾನೆ. ಇವ್ರು ಕೊಡೋ ಕಾಂಪನ್ಸೇಷನ್ ಅವ್ರಿಗೇನು ಸಾಕಲ್ಲ. ಒಂದು ಪಾಲಿ ಹೌಸ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ 40 ಲಕ್ಷ 45 ಲಕ್ಷ ಹಾಕ್ಬೇಕು. ಅದನ್ನ ಇನ್ವೆಸ್ಟ್ ಮಾಡಿ ಅವ್ನು ವಿತಿನ್ 3 ವರ್ಷ ಅವನು ರಿಕವರ್ ಮಾಡ್ತಾನೆ ಅಂದ್ರೆ ಅವ್ನ ವ್ಯವಸಾಯ ಎಷ್ಟಿರ್ಬೇಕು, ಅವ್ನ ಟರ್ನ್ ಓವರ್ ಎಷ್ಟಿರ್ಬೇಕು. ಇವನ್ ಬಂದು 3 ಕೋಟಿ ಕೊಟ್ಬಿಟ್ಟು ನಿಮ್ಗೆ ಜಮೀನ್ ಬಿಟ್ಬಿಡಿ ಅಂದ್ರೆ 3 ಕೋಟಿ ನಾಳೆ 1-2 ಕಾರ್ ತಗೊಂತಾನೆ, 2 ಟ್ರ್ಯಾಕ್ಟರ್ ಇಡ್ತಾನೆ, ಶೋಕಿ ಮಾಡ್ತಾನೆ. ಆಮೇಲೆ ಎಲ್ಲೋಗ್ಬೇಕು ರೈತ? ಸೊ ರೈತನಿಗೆ ಸ್ವಾವಲಂಬಿ ಜೀವನ ಮಾಡಬೇಕು. ಒಬ್ಬ ಪ್ರಧಾನ ಮಂತ್ರಿ ಬಂದ್ಬಿಟ್ಟು ಹೇಳ್ತಾನೆ, ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನೀವೇ ಸ್ವಂತ ದುಡಿಮೆ ಸ್ಟಾರ್ಟ್ ಮಾಡಿ, ಏನು ಇದು ಜಾಬ್ ನಂಬ್ಕೊಂಡು ಇರೋಕ್ಕಾಗಲ್ಲ ಅಂತಾನೆ. ಇಲ್ಲಿ ಇವ್ರು ಭೂಮಿ ಕಿತ್ಕೊಳ್ತಾ ಇದ್ರೆ ಸ್ವಂತ ಬಿಸ್ನೆಸ್ ಎಲ್ಲಿ ಸ್ಟಾರ್ಟ್ ಮಾಡೋದು? ಅಗ್ರಿಕಲ್ಚರ್ ಇಸ್ ಅ ಬಿಸ್ನೆಸ್. ನಾವು ಪಾಲಿ ಹೌಸ್ ಮಾಡೋನು ಕಮರ್ಷಿಯಲ್ ಇದು ಕಟ್ತೀವಿ, ಕಮರ್ಷಿಯಲ್ ಬಿಲ್ ತೊಗೊಂಡು ಕಮರ್ಷಿಯಲ್ ಮೀಟ್ರ್ ಇದೆ ನಮಗೆ. ಸೊ ನೀವು ಇಂಡಸ್ಟ್ರಿ ಮಾಡಿ ನಮಗೆ ಕೊಡಬೇಕಾಗಿರೋದೇನಿಲ್ಲ. ನಾವೇ ಒಂದೊಂದು ಎಕರೆಯಲ್ಲಿ ಇಲ್ಲಾಂದ್ರೆ 10-20 ಜನಕ್ಕೆ ಇದು ಕೆಲಸ ಕೊಡ್ತೀವಿ ನಾವು. ಈ ನೆಕ್ಸ್ಟ್ ಇನ್ನೊಂದು ಕಡೆಗೆ ಹೋಗೋಣ. ಬಂಧುಗಳು, ಇಷ್ಟು ಮಾತ್ರ ಅಲ್ಲ, ಇನ್ನೂ ಒಂದಷ್ಟು ಕಡೆಗಳು ನಾನು ಹೋಗ್ತೀನಿ, ಇನ್ನೊಂದಷ್ಟು ಜನರಲ್ಲಿ ನಾನು ಮಾತಾಡಿಸ್ತಾ ಹೋಗೋಣ. ನೋಡಿ, ನಾನು ಮತ್ತೆ ಅದನ್ನೇ ಹೇಳ್ತಾ ಇರೋದು. ಹಾಗೆ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸಿ ನಾನು ಮುಂದಿನ ವಿಚಾರಕ್ಕೆ ಬರ್ತೀನಿ. ಈಗ ನಾವು
ಏನು ಇಷ್ಟೊತ್ತು ಮಾತಾಡ್ತಾ ಇದ್ರು ನಮ್ಮ ಸ್ನೇಹಿತರು, ಉದ್ಯೋಗ ಸೃಷ್ಟಿ ಅಂತ. ಒಂದು ವಾರದಿಂದ ನಮ್ಮ ಎಂ ಬಿ ಪಾಟೀಲ್ರು, ಸಿದ್ದರಾಮಯ್ಯನವರು ಎಲ್ಲ ಪೋಸ್ಟ್ ಹಾಕಿದ್ರು. ಏನಂತ? ಕಂಪನಿಗಳು ಬರ್ತಾ ಇದ್ದಾವೆ, 18,000 ಕೋಟಿ ಏನೋ 18,000 ಕೋಟಿ ಬಂಡವಾಳ ಹೂಡಿಕೆ, 18,000 ಉದ್ಯೋಗ ಸೃಷ್ಟಿ. ಒಂದು ಉದ್ಯೋಗ ಸೃಷ್ಟಿಗೆ 1 ಕೋಟಿ ಬಂಡವಾಳ. 1 ಕೋಟಿ ಕೊಟ್ರೆ 4 ಎಕರೆ ಸಬ್ಸಿಡಿ ಸಮೇತ 4 ಎಕರೆ ಪಾಲಿ ಹೌಸ್ ಹಾಕ್ತಾರೆ ರೈತರು. ಕನಿಷ್ಠ 40ರಿಂದ 50, 1 ಕೋಟಿ ನಾವು ಕೇಳ್ತಾ ಇರೋದು. 4 ಎಕರೆಗೆ ಪಾಲಿ ಹೌಸ್ ಹಾಕೊಂಡ್ರೆ 40ರಿಂದ 50 ಜನಕ್ಕೆ ಉದ್ಯೋಗ ಸೃಷ್ಟಿ. ಇದು ಡೈಲಿ ನಾನು ಹೇಳ್ತಾ ಇರೋದು ಉದ್ಯೋಗ ಸೃಷ್ಟಿ ರನ್ನಿಂಗು. ಇದು ನಿಜವಾದ ಉದ್ಯೋಗ ಸೃಷ್ಟಿ. ಯಾರು ಹೇಳಿದ್ದು? ಇದು ಇಂಡಸ್ಟ್ರಿ, ಇದು ನಿಜವಾದ ಎಂಪ್ಲಾಯ್ಮೆಂಟ್ ಜನರೇಷನ್ ಇಂಡಸ್ಟ್ರಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಏನು ಡೆವಲಪ್ಮೆಂಟ್ ಅಂತ ದಿನ ಎದ್ರೆ ಓಕೆ, ಬೃಹತ್ ಕೈಗಾರಿಕಾ ಮಂತ್ರಿಗಳು ಅವ್ರ ಕೆಲಸ ಅದೇ. ಬಟ್ ಏನು ಮಾಡ್ತಾ ಇದ್ದಾರೆ? ವಿಧಾನಸೌಧದಲ್ಲಿ ಪ್ರಶ್ನೆ ಕೇಳ್ತಾರೆ ಮಂತ್ರಿಗಳು, ಸ್ವಾಮಿ ಎಷ್ಟು ಭೂ ಸ್ವಾಧೀನ ಮಾಡಿದ್ದಾರೆ, ಎಷ್ಟು ಹಂಚಿಕೆ ಮಾಡಿದ್ದಾರೆ ಅಂತ ಕೇಳ್ತಾರೆ. ಎಷ್ಟು ಸ್ವಾಧೀನ ಮಾಡಿದ್ದಾರೆ ಗೊತ್ತಾ? KDB ಒಂದು ಸಂಸ್ಥೆ, KHB BDA ಬಿಟ್ಬಿಡಿ, KDB ಒಂದು ಸಂಸ್ಥೆ 1,55,000 ಎಕರೆಗಳನ್ನ ಭೂ ಸ್ವಾಧೀನ ಮಾಡಿದ್ದಾರೆ ಇಲ್ಲಿವರೆಗೂ. ಎಷ್ಟು ಹಂಚಿಕೆ ಆಗಿದೆ? ಇದು ವಿಧಾನಸೌಧದಲ್ಲಿ ಬಂದಿರೋ ಡೇಟಾ. ಬರೀ 41,000 ಮಾತ್ರ ಡೆವಲಪ್ ಮಾಡಿ ಹಂಚಿಕೆ ಆಗಿದೆ. 41,000 ಎಕರೆಗಳು ಮಾತ್ರ. ಮಿಕ್ಕಿದ್ದೆಷ್ಟು? ಈ 41,000 ಎಷ್ಟು ಪರ್ಸೆಂಟ್? 27%. ಇನ್ನ 1,13,000 ಎಕರೆ ಅವ್ರ ಹತ್ರನಿದೆ. ಡೆವಲಪ್ಡ್ ಆಗಿರೋದು, ಅಕ್ವಿಸಿಷನ್ ಮಾಡಿ ಡೆವಲಪ್ ಮಾಡದೇ ಇರೋದು, ಹಂಚಿಕೆ ಆಗದೆ ಇರೋದು 73%. 73% ಜಾಗ ನೀವು ಅಕ್ವೈರ್ ಮಾಡ್ಕೊಂಡು ಹಂಗೆ ಇಟ್ಕೊಂಡು ಲ್ಯಾಂಡ್ ಬ್ಯಾಂಕ್ ಅಂತ ಇಟ್ಬಿಟ್ಟು ಬನ್ನಿ ಇಂಡಸ್ಟ್ರಿಗಳಿಗೆ ಕೊಡ್ತೀವಿ ಅಂತ ಲ್ಯಾಂಡ್ ಬ್ಯಾಂಕ್ ಇಟ್ಕೊಂಡ್ಬಿಟ್ಟು ಮತ್ತೆ ಇಲ್ಲೊಂದು 2,500 ಎಕರೆ, ದೊಡ್ಡಬಳ್ಳಾಪುರದ 2 ತಿಂಗಳಿಂದ 2,100 ಎಕರೆ, ಜಂಗಮಕೋಟೆ 2,800 ಎಕರೆ, ರಾಜ್ಯದ ನಾನಾ ಭಾಗಗಳಲ್ಲಿ ಮೇಲಿಂದ ಮೇಲೆ ಭೂಸ್ವಾಧೀನ ಮಾಡ್ತಾನೆ ಇದ್ರೆ ತೆಗೆದುಕೊಂಡು ಇಟ್ಕೊಂಡ್ಬಿಡೋದು ನಿಮ್ಮ ತೆಕ್ಕೆಯಲ್ಲಿ. ಉಳುವವನೇ ಭೂಮಿಯ ಒಡೆಯ ಅಂತ ಇಂದಿರಾ ಗಾಂಧಿ ಅವರು ಮಾಡಿದ್ರೆ, ಅದೇ ಕರ್ನಾಟಕ ಸರ್ಕಾರ. ಆ ಕಡೆ ಮನಮೋಹನ್ ಸಿಂಗು 2013 ಲ್ಯಾಂಡ್ ಅಕ್ವಿಸಿಷನ್ ಆಗ್ತಂದ್ರು, ಅದಕ್ಕೆ ಕಿಮ್ಮತ್ತಿಲ್ಲ ನಿಮಗೆ. ತಗೊಂಡು ಇಟ್ಕೊಂಡ್ಬಿಡೋದು. ನಿಮಗೆ ನಿಮ್ಮದೇ ಇಂಡಸ್ಟ್ರಿಗಳು, ಎಲ್ಲ ಇಂಡಸ್ಟ್ರಿಗಳು ನಿಮ್ಮದೆ, ಎಲ್ಲ ಶಾಲೆಗಳು ನಿಮ್ಮದೆ, ಎಲ್ಲ ಸ್ಕೂಲ್ಗಳು ನಿಮ್ಮದೆ, ಎಲ್ಲ ನಿಮ್ಮ ರಿಲೇಟಿವ್ಸ್. ಹಂಚಿಕೆ ಮಾಡೋದೆಲ್ಲ ನಿಮ್ಗೆ ಯಾವೊಂದು ದುಡ್ಡು ಕೊಡ್ತಾನೆ ಅವ್ನಿಗೆ ಹಂಚಿಕೆ ಮಾಡ್ತಾನೆ. ಎಂಡ್ ಆಫ್ ದ ಡೇ ರೈತನ ಕೈಯಲ್ಲಿ ಭೂಮಿ ಇಡಬಾರ್ದು. 1 ಗುಂಟೆ ಅವ್ರು ಏನು ಕ್ಲಿಯರ್ ಮೆಸೇಜ್ ಕೊಡ್ತಾ ಇದ್ದಾರೆ ಈ BJP ಸರ್ಕಾರಲ್ಲಿ, ಈ ಕಾಂಗ್ರೆಸ್ ಸರ್ಕಾರಲ್ಲಿ. ಕರ್ನಾಟಕದಲ್ಲಿ ಕ್ಲಿಯರ್ ಮೆಸೇಜು, ನೋಡಪ್ಪ ನೀವು ಜಮೀನಿದ್ರೆ ರಿಯಲ್ ಎಸ್ಟೇಟ್ ಮಾರ್ಕೊಂಬಿಡ್ರಿ, ಒಂದಷ್ಟು ದುಡ್ಡು ಮಾಡ್ಕೊಂಡು ಏನೋ ಒಂದು ವ್ಯವಹಾರ ಮಾಡ್ಕೊಳ್ಳಿ, ಕೃಷಿ ಭೂಮಿಯಾಗಿ ಇಟ್ಕೊಂಡು ನಾವು ಬಂದೇ ಬರ್ತೀವಿ ಒಂದಲ್ಲ ಒಂದಿನ. ನಮಗೆ ಅವಶ್ಯಕತೆ ಇದೆ, ನೀವು ಫಲವತ್ತಾದ ಭೂಮಿನ ಬಂಜರು ಭೂಮಿನ ನಮಗೆ ಅವಶ್ಯಕತೆ ಇದೆ ಅಂತ ಕಾನೂನು ಮಾಡ್ಕೊಂತೀವಿ. ಕಿತ್ತೋಗಿರೋ ದಳ್ಳಾಳಿ ಸಂಸ್ಥೆ KDB ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಕಾನೂನು ಮಾಡ್ಕೊಂಡವ್ರೆ, ನಾವು ಬಂದು ಕಿತ್ಕೊಂತೀವಿ. ನಿಮ್ಗೆ ಇಷ್ಟನ ಕಷ್ಟನ ಇದೇ ಮೆಸೇಜ್ ಕೊಡ್ತಾ ಇರೋದು ಈ ಕರ್ನಾಟಕ ಸರ್ಕಾರ. ಇದ್ರ ವಿರುದ್ಧ ಇವತ್ತೇನು ಆನೇಕಲ್ ತಾಲೂಕು ರೈತರು ನಿಜವಾಗ್ಲೂ ದಂಗೆ ಹೇಳೋದಕ್ಕೆ ರೆಡಿಯಾಗಿದ್ದೀವಿ. ಹಿಂಗೆ ಬಲವಂತ ಮಾಡಿದ್ರೆ ಏನು? ಬಲವಂತ ಇಸ್ ಈಕ್ವಲ್ ಟು ಅತ್ಯಾಚಾರ ಸರ್. ಬಲವಂತವಾಗಿ ತಗೊತಾ ಇದ್ದಾರೆ. ನಾವು ಇದು ಯಾವುದೇ ಕಾರಣಕ್ಕೂ ನಾವು ಸಹಿಸ್ಕೊಳ್ಳಲ್ಲ. ನಾವು ಎದುರು ನಿಂತ್ಕೊಂತೀವಿ. ಪೊಲೀಸ್ ಅವ್ರು ಬಂದರು, ಗುಂಡೆ ಹೊಡೆದ್ರು, ಸಾಯಿಸಿದ್ರು, ನಾವು ಸಾಯಿಸೋದಕ್ಕೆ ರೆಡಿ. ಎದುರು ನಿಂತೇ ಹೋರಾಟ ಮಾಡ್ತೀವಿ. ನಮ್ಮ ಜಮೀನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಓಕೆ ಬಂಧುಗಳೇ, ನಾನು ಇನ್ನೊಂದಷ್ಟು ಜಮೀನುಗಳಿಗೂ ಹೋಗ್ತೀನಿ. ಬಂಜರು ಪ್ರದೇಶ ಅಂತಿದ್ದವರೆಲ್ಲರೂ ಕೂಡ ಕಣ್ಣುಬಿಟ್ಟು ನೋಡಬೇಕಾದಂಥ ವಿಚಾರ ಇದು. ಹಾಗೆ ಇವರ ವಾದ ಏನು ಅಂದರೆ, ನೀವು ಪರಿಹಾರ ಒಂದು ಸ್ವಲ್ಪ ಕೊಟ್ಟು ಬಿಡ್ತೀರಲ್ಲ, ಆ ಪರಿಹಾರ ಮೊತ್ತ ಏನು 4 ದಿನಕ್ಕೆ ಕರಗಿ ಹೋಗಿಬಿಡುತ್ತೆ. ಅದಾದ ಬಳಿಕ ಇವ್ರು ಏನು ಮಾಡಬೇಕು? ಮತ್ತೊಂದು ಇವ್ರ ಪ್ರಶ್ನೆ ಏನಪ್ಪ ಅಂದರೆ, ನಾನು ಹುಟ್ಟಿದ್ದಿಲ್ಲಿ, ನಾನು ಬೆಳೆದಿದ್ದಿಲ್ಲಿ, ಇದು ನನ್ನ ಜಾಗ, ಇದನ್ನು ಕೇಳೋದಕ್ಕೆ ನೀವು ಯಾರು ಅಂತ ಅವ್ರು ಪ್ರಶ್ನೆ ಮಾಡ್ತಿರೋದು. ಇನ್ನೊಂದು, ನಾನು ಮತ್ತೆ ಅದನ್ನೇ ಹೇಳ್ತಾ ಇರೋದು, ಅಭಿವೃದ್ಧಿ ಆಗಬಾರ್ದು ಅಂತಲ್ಲ. ಅಭಿವೃದ್ಧಿನೋ ಕೈಗಾರಿಕೆನೋ ಮತ್ತೊಂದು ಮಾಡಿ ಯಾವ ರೀತಿಯಾಗಿ ಮಾಡಬೇಕು. ಕೃಷಿಗೆ ಯೋಗ್ಯವಲ್ಲದಂಥ ಭೂಮಿ ಅಂತೇಳಿ ನೀಟಾಗಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಅದನ್ನು ತೆಗೆದುಕೊಳ್ಳಿ. ಇಷ್ಟು ಬಂಗಾರದಂಥ ಬೆಳೆ ಬೆಳೀತಿರುವಂಥ ಭೂಮಿಯನ್ನು ಕಿತ್ಕೊಂಡು ನೀವು ಕೈಗಾರಿಕೆಗಳನ್ನು ಎಲ್ಲ ಬೇಕಾದ್ರೆ ಎಷ್ಟು ಬೇಕಾದ್ರೂ ಮಾಡ್ಬೋದು ಸ್ವಾಮಿ. ಒಮ್ಮೆ ಈ ಜಮೀನಲ್ಲಿ ಕೃಷಿ ಮಾಡುವಂಥ ಹಕ್ಕನ್ನು ಕಿತ್ಕೊಂಡ್ರಿ ಅಂತಾದರೆ ಮತ್ತೆ ಈ ಜಮೀನಲ್ಲಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಕಡೆ ಹಿಂಗೆ ಕೃಷಿ ಭೂಮಿನ ಕಿತ್ಕೊಂಡು ಹೋಗ್ಬಿಡಿ. ಆಮೇಲೆ ನಾವೆಲ್ಲರೂ ಹೊಟ್ಟೆಗೆ ಮಣ್ಣು ತಿನ್ನೋಣ. ನಾವೆಲ್ಲರೂ ಇಡೀ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಮಣ್ಣು ತಿನ್ನೋಕೆ ಶುರು ಮಾಡೋಣ. ಓಕೆ, ಈಗ ಮುಂದಿನ ಇನ್ನೊಂದು ಹೊಲಕ್ಕೆ ಹೋಗೋಣ ಬನ್ನಿ.